ಕಾಲ್ತುಳಿತದಲ್ಲಿ 11 ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿರುವಂಥ ಕೇಸ್ಗೆ ಸಂಬಂಧಿಸಿದಂತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ಮೀಟಿಂಗ್ ಅನ್ನು ಕೈಗೊಂಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪದಾಧಿಕಾರಿಗಳಿಂದ ಕ್ರೀಡಾಂಗಣದಲ್ಲಿ ಸಭೆ, ಕೆಎಸ್ಸಿಎ ಅಧ್ಯಕ್ಷರಾಗಿರುವಂಥ ರಘುರಾಮ್ ಭಟ್ ನೇತೃತ್ವದಲ್ಲಿ ಮೀಟಿಂಗ್. ಕಾಲ್ತುಳಿತದ ಬಗ್ಗೆ ಪದಾಧಿಕಾರಿಗಳ ಜೊತೆಯಲ್ಲಿ ಅಧ್ಯಕ್ಷರು ಸಭೆಯನ್ನು ಕೈಗೊಂಡಿರುವಂಥದ್ದು. ಕಾಲ್ತುಳಿತದಲ್ಲಿ 11 ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿರುವಂಥ ಕೇಸ್ಗೆ ಸಂಬಂಧಿಸಿದಂತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಎಸ್ಸಿಎ ಅಧ್ಯಕ್ಷರಾಗಿರುವಂಥ ರಘುರಾಮ್ ಭಟ್ ನೇತೃತ್ವದಲ್ಲಿ ಸಭೆಯನ್ನು ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಅದರಲ್ಲಿ ಮೊನ್ನೆ ಕಾಲ್ತುಳಿತದಲ್ಲಿ ಪ್ರಾಣ ಬಿಟ್ಟಂಥ 11 ಮಂದಿ ಅಭಿಮಾನಿಗಳು, ಆರ್ಸಿಬಿ ಅಭಿಮಾನಿಗಳು, ಅಷ್ಟೇ ಅಲ್ಲದೆ ಈ ಘಟನೆಗೆ ಏನು ಕಾರಣ, ಭದ್ರತೆ ಯಾವ ರೀತಿಯಾಗಿ ವೈಫಲ್ಯ ಆಯಿತು, ಆ ಸಂದರ್ಭದಲ್ಲಿ ಕ್ರೀಡಾಂಗಣದ ಸಿಬ್ಬಂದಿ ಏನು ಮಾಡ್ತಾ ಇದ್ರು. ಪ್ರತಿ ಪಂದ್ಯಾವಳಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ಗೇಟ್ ಮುಂಭಾಗದಲ್ಲಿ ಸಿಕ್ಕಾಪಟ್ಟೆ ಸಿಬ್ಬಂದಿ ನಿಂತಿರ್ತಾರೆ. ಆದರೆ ಮೊನ್ನೆ ಈ ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಇವರೆಲ್ಲ ಎಲ್ಲಿ ಹೋಗಿದ್ರು ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ವಿಚಾರವಾಗೂ ಕೂಡ ಚರ್ಚೆ ಆಗುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮಹತ್ವದ ಮೀಟಿಂಗನ್ನು ಕೈಗೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ರಘುರಾಮ್ ಭಟ್ ನೇತೃತ್ವದಲ್ಲಿ ಈ ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು. ಕಾಲ್ತುಳಿತದ ಬಗ್ಗೆ ಪದಾಧಿಕಾರಿಗಳ ಜೊತೆಯಲ್ಲಿ ಅಧ್ಯಕ್ಷರು ಸಭೆಯನ್ನು ಕೈಗೊಂಡು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಕಾಲ್ತುಳಿತದಲ್ಲಿ 11 ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮೀಟಿಂಗ್ ಆರಂಭ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪದಾಧಿಕಾರಿಗಳಿಂದ ಕ್ರೀಡಾಂಗಣದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಹಾಗೆಯೇ ಈ ಮೀಟಿಂಗಲ್ಲಿ ರಘುರಾಮ್, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ರಘುರಾಮ್ ಭಟ್ ನೇತೃತ್ವದಲ್ಲಿ ಈ ಮೀಟಿಂಗನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಒಂದು ಕಡೆಯಲ್ಲಿ 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗ್ತಾ ಇದೆ? ಎಸ್ ಸಂಪತ್, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ವಿರುದ್ಧವಾಗಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣದ ಹಿನ್ನೆಲೆಯಲ್ಲಿ ಹಲವರನ್ನು ಬಂಧಿಸಬೇಕಾಗಿತ್ತು. ಆದರೆ ಕೋರ್ಟ್ ಬಿಗ್ ರಿಲೀಫನ್ನು ಕೂಡ ಕೊಟ್ಟಿತ್ತು. ಸದ್ಯಕ್ಕೆ ಕೆಎಸ್ಸಿಎ ಏನಿದೆ, ಆ ಕೆಎಸ್ಸಿಎ ಒಂದು ಸಭಾಂಗಣದಲ್ಲಿ ಈಗ ಸಭೆ ಕೂಡ ನಡೀತಾ ಇರುವಂಥದ್ದು. ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇರುವಂಥದ್ದು. ಕೆಎಸ್ಸಿಎಯ ಪದಾಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಕೆಲವೊಂದು, ಅಂದರೆ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ನಮ್ಮಿಂದ ತಪ್ಪಾಯಿತು ಮತ್ತು ಯಾವ ರೀತಿ ಈ ಪ್ರಕರಣದಿಂದ ಬಚಾವಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಭೆಯಲ್ಲಿ ಚರ್ಚೆಗಳು ನಡೀತಾ ಇರುವಂಥದ್ದು. ಈಗಾಗಲೇ ಕೆಎಸ್ಸಿಎ ಸೆಕ್ರೆಟರಿ ಶಂಕರ್ ಆಗಿರ್ಬೋದು, ಖಜಾಂಚಿ ಜಯರಾಮ್ ಆಗಿರ್ಬೋದು, ಅವರು ಮೇಲ್ಮುಖಾಂತರವಾಗಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ CID ಅಧಿಕಾರಿಗಳು ತನಿಖೆಯನ್ನು ಏನು ನಡೆಸ್ತಾ ಇದ್ದಾರೆ. ಈಗ 2 ತಂಡಗಳು, CID ತಂಡಗಳು ಬಂದು ಇಲ್ಲಿ ಪರಿಶೀಲನೆ ನಡೆಸಿರುವಂಥದ್ದು ಮತ್ತು ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಇಲ್ಲಿರುವಂತಹ ಪದಾಧಿಕಾರಿಗಳಿಗೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ CIDಗೆ ಯಾವ ರೀತಿಯಾಗಿ ನಾವು ತನಿಖೆಗೆ ಸಹಕಾರ ಕೊಡಬೇಕು ಮತ್ತು ಏನೆಲ್ಲ ಕ್ರಮಗಳಾಗಬೇಕು ಮತ್ತು ಕೆಎಸ್ಸಿಎ ಈ ಒಂದು ಪ್ರಕರಣದಿಂದ, ಅಂತಂದರೆ ಈಗಾಗಲೇ ಕೆಎಸ್ಸಿಎದೇ ತಪ್ಪು ಅನ್ನೋ ಒಂದು ಆ್ಯಂಗಲ್ನಲ್ಲಿ FIR ದಾಖಲಾಗಿತ್ತು ಮತ್ತು CID ಕೂಡ ಕೆಎಸ್ಸಿಎಗೆ ಬಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಮುಜುಗರಕ್ಕೂ ಮತ್ತು ಮುಂದಿನ ದಿನಮಾನಗಳಲ್ಲಿ ಕೆಎಸ್ಸಿಎ ವಿರುದ್ಧವಾಗಿ ಏನು ಕ್ರಮ ಆಗಬೇಕಲ್ಲ, ಆ ಒಂದು ಆ್ಯಂಗಲ್ನಲ್ಲಿ CID ತನಿಖೆಯನ್ನು ನಡೆಸ್ತಾ ಇದೆ. ಇದರಿಂದ ಯಾವ ರೀತಿ ಬಚಾವಾಗಬೇಕು ಮತ್ತು ತನಿಖೆಗೆ ಯಾವ ರೀತಿ ಸಹಕಾರ ಕೊಡಬೇಕು, ಅದೇ ರೀತಿಯಾಗಿ ತಮ್ಮ ತಪ್ಪು ಏನೂ ಇಲ್ಲ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಈಗಾಗಲೇ ಸರ್ಕಾರದ ಕಡೆಗೆ ಬಟ್ಟು ಮಾಡಿ ತೋರಿಸುವಂಥ ಕೆಲಸವನ್ನು ಕೆಎಸ್ಸಿಎ ಪದಾಧಿಕಾರಿಗಳು ಮಾಡಿದರು ಕೋರ್ಟ್ ಮುಂದೆ. ಆದರೆ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತು ಯಾವ ರೀತಿಯಾಗಿ ನಾವು ಪ್ರಕರಣದಲ್ಲಿ ತನಿಖೆಗೆ ಸಹಕಾರ ಕೊಡಬೇಕು ಮತ್ತು ಕಾಲ್ತುಳಿತದಲ್ಲಿ ಮೃತಪಟ್ಟವರ ಒಂದು ಸಂಬಂಧಪಟ್ಟ ಹಾಗೆ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಆಗಬಾರ್ದು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಮತ್ತು ಈ ಒಂದು ಕೆಎಸ್ಸಿಎಲ್ಲಿರುವಂತಹ ಸಿಬ್ಬಂದಿಗಳೇನೇನಿದ್ದಾರೆ ಅವತ್ತು ಯಾರೆಲ್ಲ ಇದ್ದರು ಮತ್ತು ಯಾಕೆ ಹೀಗಾಯಿತು ಮತ್ತು ಈ ಒಂದು ಸುತ್ತಲಿರುವಂತಹ ಗೇಟ್ಗಳು
3 ಗೇಟ್ಗಳಲ್ಲಿ ಮಾತ್ರ ಓಪನ್ ಮಾಡಿದ್ರಿಂದಾಗಿ ಒಂದು ಕಾಲ್ ತುಳಿತ ಸಂಭವಿಸಿತು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಇದೆ. ಯಾಕಂತಂದರೆ ಅದು ಮೇಲ್ನೋಟಕ್ಕೆ ಸಾಬೀತು ಕೂಡ ಆಗಿರುವಂಥದ್ದು. ಗೇಟ್ ನಂಬರ್ 10 ಮತ್ತು ಈ ಗೇಟ್ ನಂಬರ್ 12 ಮತ್ತು 13ರ ಬಳಿ ಹೆಚ್ಚಿನ ಜನ ಕೂಡ ಸೇರಿಕೊಂಡಿದ್ದರು. ಕಾಲ್ ತುಳಿತ ಆಗಿದ್ದು ಗೇಟ್ ನಂಬರ್ 10ರ ಬಳಿ. ಇನ್ನು ಗಂಭೀರವಾದಂತಹ ಆರೋಪ KSA ವಿರುದ್ಧವಾಗಿ ಏನಿದೆ ಅಂತಂದರೆ, ಈ ಒಂದು ಜನ ಬಂದಂತಹ ಸಂದರ್ಭದಲ್ಲಿ ಏನು ಪ್ರತಿದಿನವೂ ಅಂದರೆ ಪ್ರತಿ ಬಾರಿ ಏನು ಮ್ಯಾಚ್ ಇರುತ್ತಲ್ಲ, ಮ್ಯಾಚ್ ಇದ್ದಂತಹ ಸಂದರ್ಭದಲ್ಲಿ 4:15 5 ಗಂಟೆ ನಂತರ ಎಲ್ಲರನ್ನೂ ಕೂಡ ಒಳಗಡೆ ಬಿಡಲಾಗಿತ್ತು. ಆದರೆ ಇಲ್ಲಿ ಜನ ಬಂದು ನಿಂತ್ಕೊಂಡ್ರು, ಅಭಿಮಾನಿಗಳು ಬಂದು ನಿಂತ್ಕೊಂಡ್ರೂ ಕೂಡ ಅದೇ ರೀತಿಯಲ್ಲಿ, ಯಾಕಂದರೆ ಮ್ಯಾಚ್ ಇದ್ದಂತಹ ಸಂದರ್ಭದಲ್ಲಿ ಸೀಟ್ ಕೆಪಾಸಿಟಿ ಎಷ್ಟಿದೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಜನ ಬರ್ತಾಯಿದ್ರು. ಆದರೆ ಇದು RCBಯ ವಿಜಯೋತ್ಸವ ಆದಂತಹ ಕಾರಣ ಹೆಚ್ಚಿನ ಜನ ಇಲ್ಲಿ ಸೇರಿಕೊಂಡ್ರು, ಹೆಚ್ಚಿನ ಅಭಿಮಾನಿಗಳು ಕೂಡ ಬಂದಿದ್ದರು. ಹೀಗಾಗಿ ಅವರನ್ನು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಮತ್ತು ಒಳಗಡೆ ಅವರನ್ನು ಬೇಗನೆ ಬಿಡಬೇಕಾಗಿತ್ತು. ಮತ್ತು KSA ನಿರ್ಧಾರ ಏನಿತ್ತು, ಅದು ಪಾಸನ್ನು ಕೊಡಬೇಕಾ ಅಥವಾ ಫ್ರೀ ಆಗಿಬಿಡಬೇಕು, ಕೊನೆಗಳಿಗೆಯಲ್ಲಿ ಡಿಸೈಡ್ ಮಾಡುವಂಥ ಕೆಲಸವನ್ನು CID ಅಂದರೆ KSA ಮಾಡಿತ್ತು. KSA ಅದರಲ್ಲಿ ಪ್ರಮುಖವಾಗಿ ತಪ್ಪುಗಳನ್ನು ಮಾಡ್ಕೊಂಡಿರುವಂಥದ್ದು, ಎಡವಟ್ಟನ್ನು ಮಾಡ್ಕೊಂಡಿರುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಅದರಲ್ಲೂ ಕೂಡ ಪಾಸ್ಗಳನ್ನು ಕೊಡಬೇಕಾ ಅಥವಾ ಫ್ರೀ ಆಗಿಬಿಡಬೇಕಾ ಅಂದರೆ 3 ಗಂಟೆಯ ನಂತರ ಯಾರು ಮೊದಲು ಬರ್ತಾರೋ ಅವರಿಗೆ ಆದ್ಯತೆಯನ್ನು ಕೊಡ್ತೀವಿ ಅನ್ನೋ ಒಂದು ಆ್ಯಂಗಲ್ನಲ್ಲಿ KSA ಅಧಿಕಾರಿಗಳು ಸುದ್ದಿಯನ್ನು ಹರಿಬಿಟ್ಟಿರುವಂಥದ್ದು. ಹೀಗಾಗಿಯೇ ಬೇರೆ ಬೇರೆ ಕಡೆಗಳಿಂದ ನೆಚ್ಚಿನ ಆಟಗಾರರನ್ನು ನೋಡಬೇಕು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಜನ ಇಲ್ಲಿ ಬಂದು ಸೇರಿಕೊಂಡಿದ್ದು. ಇದು ಒಂದು ದೊಡ್ಡ ದುರಂತಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಹೀಗಾಗಿ KSA ತಪ್ಪು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹೀಗಾಗಿ ಈ ತಪ್ಪುಗಳನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು, ಈ ತಪ್ಪುಗಳಿಂದ ನಾವು ಯಾವ ರೀತಿ ಮತ್ತು ಕಾನೂನಾತ್ಮಕ ತೊಡಕುಗಳಿಂದ ಯಾವ ರೀತಿ ಬಚಾವಾಗಬೇಕು ಮತ್ತು ಮುಂದೆ KSA ನಡೆ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಇವತ್ತು ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಸಭೆ ಇನ್ನೂ 1.5 ಗಂಟೆ ಹೆಚ್ಚು ಕಾಲ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ನಂತರ ಸಭೆಯ ನಂತರ ಮಾಧ್ಯಮಗಳಿಗೂ ಕೂಡ ಇದುವರೆಗೂ ಯಾವುದೇ ರೀತಿಯಾದ ಮಾಹಿತಿಯನ್ನು ಮತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತಹ ಒಂದು ಸಣ್ಣ ಗೋಜಿಗೂ ಕೂಡ KSA ಅಧಿಕಾರಿಗಳು ಹೋಗಿಲ್ಲ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಈಗ ಸದ್ಯಕ್ಕೆ KSA ಅಧಿಕಾರಿಗಳು ಸಾಕಷ್ಟು ಭಯದಲ್ಲಿದ್ದಾರೆ ಮತ್ತು ಆತಂಕದಲ್ಲಿದ್ದಾರೆ, ನಮ್ಮ ವಿರುದ್ಧ ಏನು ಕ್ರಮ ಆಗುತ್ತೆ ಅಂತ. ಹೀಗಾಗಿ ಆ ಒಂದು ಆ್ಯಂಗಲ್ನಲ್ಲಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಮುಂದೆ ಇನ್ನೂ ಸಾಕಷ್ಟು ಗಂಟೆಗಳ ಕಾಲ ಈ ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.